ಆತ್ಮೀಯ H60 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ ಹಂಗೆ ಯತ್ನಾಡ್ರು ಒಬ್ಬರೇ ನಾಯಕರು ಅನ್ನತ್ತೆ ಮಾಡಿಸುವ ನೀನೇ ನಾಯಕ ಆಗ ನಿನಗೆ ಒಂದು ಹಾರ ಹಾಕ್ತೀವಿ. ನಮಗೆ ನಿರಾಣಿ ಹೇಳಿದ್ರಲ್ಲ, ಎಷ್ಟೋ ತಲೆ ಬಂಗಾರ ಹಾಕ್ತಾನೆ ಹೇಳಿದ್ರಲ್ಲ, ನಿಮ್ಮ ಬ್ಯಾನದಾಗ ಹೇಳಿದ್ರಲ್ಲ ರೀ, ನಾವು 2 kg 5 kg ಹಾಕೋಣತ್ ಮಾಡಿಸ್ತೀರ. ನಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೇಳ್ತೀನಿ, ಇಡೀ ಪಂಚಮಸಾಲಿ ಸಮುದಾಯದಿಂದ ನಿಮ್ಗೆ 5 ಕಿಲೋ ಬಂಗಾರ ನಾನೇ ಹಾಕಿಸ್ತೀನಿ, ನನ್ನ ಜವಾಬ್ದಾರಿ 2A ಕೊಡಿಸ್ತೀರಿ. ಮತ್ತು ಕೂಡಲ ಸಂಗಮ ಸ್ವಾಮಿಗಳ ಹೋರಾಟದಿಂದ ಬರೀ ಪಂಚಮಸಾಲಿಯರಿಗೆ ಅನುಕೂಲ ಆಗಿಲ್ಲ. 5 ಇದ್ದಿದ್ದು 7 ಮಾಡಿ 3B ಇದ್ದಿದ್ದು 2D ಮಾಡಿ ನಮ್ಗೆ ಕೊಟ್ಟಾರ. ಅದ್ರೊಳಗೆ ಜೈನರದಾರ, ಮರಾಠರದಾರ, ಕುರುಬ ಜನಾಂಗದ ಯಾವುದೋ ಕೆಲವೊಂದು ಕಮ್ಯುನಿಟಿ ಬಿಟ್ಟು ಹೋಗಿದ್ದು ಅವು ಸೇರ್ಯಾವು. ಅಲ್ಲಿದಿಂದ ಕ್ರಿಶ್ಚಿಯನ್ರದಾರ, ವೈಷ್ಣವತ್ತೊಂದು ಯಾವುದೋ ಜಾತಿ ಅದು ಅಂದ್ರೆ ಇಷ್ಟೆಲ್ಲ ಜಾತಿಗಳು ಕೂಡಿ ಕೊಟ್ಟಾರ. ಬರೀ ಅದು ಮತ್ತು ವೀರಶೈವ ಲಿಂಗಾಯತರು ಎಲ್ಲ ಅದಾರ, ಆದಿಮಣಿಗರು ಅದಾರ, ಕೂಡೊಕ್ಕಲಿಗರು ಅದಾರ, ಲಿಂಗಾಯತ ರೆಡ್ಡಿ ಅದಾರ. ಅಂದ್ರೆ ಇಡೀ ಸಮುದಾಯಕ್ಕೆ ಈ ಹೋರಾಟದ ಲಾಭ ಆಗೈತಿ. ಮತ್ತು ಕೂಡಲ ಸಂಗಮ ಸ್ವಾಮಿಗಳು ಯಾರ ಕಡೆನೂ ₹1 ದುಡ್ಡು ತಿಂದಿಲ್ಲ. ಸಮುದಾಯದ ಅಭಿವೃದ್ಧಿಗಾಗಿ ಕೆಲಸ ಮಾಡಕತ್ತಾರೆ. ಅವ್ರದ್ದೇನು ಸ್ವಾರ್ಥ ಇಲ್ಲ. ಅವ್ರು ಏನಾದರೂ ಸ್ವಾಮೀಜಿಗಳು ಹಣದ ಆಸೆಗೆ ಬಿದ್ದಿದ್ರೆ ಪಾದಯಾತ್ರೆ ಮಾಡೋ ಸಂದರ್ಭದಾಗೇ ಮೋಹನ್ ಲಿಂಬಿಕಾಯಿ ಒಂದು ಆಫರ್ ತೊಗೊಂಡ್ಬಂದಿದೆ ಯಡಿಯೂರಪ್ಪನ ಕಡೆಯಿಂದ. ಹರಿಹರ ಪೀಠಕ್ಕೆ ಹೆಂಗೆ ₹10 ಕೋಟಿ ಕೊಟ್ಟಿವಿ, ನಿಮಗೂ ₹10 ಕೋಟಿ ಕೊಡ್ತೀವಿ, ಕಾಲು ಬ್ಯಾನ್ ಆಗಲಕತ್ತವು, ನನಗೆ ಮುಂದೆ ನಡೀದು ಆಗಲಾಗೈತೆ ಅಂತ ಹೇಳಿ ನೆಪ ಮಾಡಿ ನೀವು ವಾಪಸ್ ಬೆಂಗಳೂರು ಬಂದುಬಿಟ್ರಿ. 15 ದಿವಸದಾಗ ನಿಮ್ಮ ಮಟ್ಟದ ಅಕೌಂಟಿಗೆ ಯಡಿಯೂರಪ್ಪನ ಕಡೆಯಿಂದ ₹10 ಕೋಟಿ ಹಾಕಿಸ್ತೀನಿ. ಅವ್ರು ಒಪ್ಪದ್ರ. ಅಲ್ಲೇ ಹರಿಹರ ಸ್ವಾಮಿ ₹8 ಕೋಟಿ ರೊಕ್ಕ ತೊಗೊಂಡಾನ. ಫೇಕ್ ಗ್ರಾಮ ಪಂಚಾಯತ್ ಒಳಗೆ ಫೇಕ್ ಬಿಲ್ಡಿಂಗ್ ಕಟ್ಟಾರ ಅಂತೇಳಿ ಫೇಕ್ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ₹10 ಕೋಟಿ ವಿಡ್ರಾ ಮಾಡ್ಕೊಂಡಾನ. ಯಾರು? ಹರಿಹರದ ಲಕ್ಷ್ಮಣಾನಂದೇಶ್ವರ ಮಹಾಸ್ವಾಮಿ. ತಿಳಿದ್ರೆ ಈ ಕೂಡಲ ಸಂಗಮ ಸ್ವಾಮಿಗಳು ಸಮುದಾಯಕ್ಕಾಗಿ ಹೋರಾಟ ಮಾಡಕತ್ತಾರೆ. ಯಾವುದೇ ಒಂದು ಸಮುದಾಯ, ಇವತ್ತು ವಾಲ್ಮೀಕಿ ಸಮಾಜ ಸ್ವಾಮಿಗಳು ಅವರು ಎಷ್ಟೋ ದಿವಸ ಉಪವಾಸ ಕೂತರು. ಅವ್ರ ಸಮುದಾಯದ ಒಂದು ತಮ್ಮ ಮಕ್ಕಳ ಭವಿಷ್ಯ ನೋಡಿದ್ರು. ಇವತ್ತು ನಮ್ಮ ಇವ್ರು ಯಾರು ಮಾದರ್ ಚೆನ್ನಯ್ಯ ಸ್ವಾಮಿಗಳು ಇಡೀ ಒಂದು ಮಾದಿಗ ದಂಡೋರ ಸಮಾಜದ ಭವಿಷ್ಯ ಒಳ್ಳೆಯದಾಗಲೇ ಅಂತ ಹೋರಾಟ ಮಾಡಿದ್ರು. ನಮ್ಮ ಕನಕ ಪೀಠದ ಜಗದ್ಗುರುಗಳು ನೋಡಿ, ಅವ್ರ್ಯಾರ ಪೀಠದಿಂದ ಆ ಸಮುದಾಯಕ್ಕೆ ಅನ್ಯಾಯ ಆದಾಗ ಅವ್ರು ಪ್ರತಿಭಟನೆ ಮಾಡೋದು, ಅದನ್ನು ಹಕ್ಕು ಕೇಳೋದು ಪ್ರತಿಯೊಬ್ಬ ಸ್ವಾಮಿಗಳಿಗೆ ಇವತ್ತು ಅಧಿಕಾರ ಇದೆ. ನೋಡೋಣ್ರಿ, ನಮ್ಮ ಹೊರಗೆ ಹಾಕಿದವ್ರನ್ನ ಹೊರಗೆ ಹಾಕಿದ್ವಿ ಅಂದ್ರೆ ನಾಳೆ ಹೋಗಿ ಹಾಗೆಲ್ಲ ಹಿಂದಕ್ಕೆ ಯಡಿಯೂರಪ್ಪನ ಉಚ್ಚಾಟನೆ ಆಗಿಲ್ಲರಿ. ನಡೀತಾವೆ ಯಾರ್ಯಾರ ಕಾಲಕ್ಕೆ ಯಾರು ಉಚ್ಚಾಟನೆ ಆಗಬೇಕು ಆಗ್ತಾರೆ. ಹಾಂ, ಕಾಲ ಆಯ್ತು ತಸ್ಮೇ. ಇಲ್ಲ ಅಂತ ಹೇಳಿ ಅವ್ನು ಡಿಕ್ಲೇರ್ ಮಾಡಿರಿ. ವಿಜಯೇಂದ್ರ, ನಾನು, ನಮ್ಮ ಅಪ್ಪ, ನಮ್ಮ ಅಣ್ಣ, ನನ್ನ ಅಕ್ಕ, ತಂಗಿ, ನನ್ನ ಹೆಂಡತಿ, ಮಕ್ಕಳ ಹೆಸರಲ್ಲೇ ಯಾವುದೇ ಬ್ಯಾಂಕ್ನಾಗ ಖಾತೆ ಇಲ್ಲ ವಿದೇಶದ್ದು, ಎಲ್ಲೂ ಆಸ್ತಿ ಮಾಡಿಲ್ಲ, ಸ್ವಿಸ್ ಬ್ಯಾಂಕ್ ಆದಿಯಾಗಿ ಆಗಿಲ್ಲ ಅಂಥೇಳಿ ಅವ್ರು ಯಡಿಯೂರು ಸಿದ್ದಲಿಂಗೇಶ್ವರ ಅವ್ರ ಮನೆ ದೇವ್ರು ಅದಾರಲ್ಲ, ಅವ್ರ ಅಪ್ಪಗೆ ಹೆಸರು ಇಟ್ಕೊಂಡು ಅಲ್ಲಿ ಯಡಿಯೂರಪ್ಪ ಅಂತಾಳೆ. ಅಲ್ಲಿ ಹೋಗಿ ಆಣೆ ಮಾಡಿ ಹೇಳಿ ರಾಜ್ಯದ ಜನರಿಗೆ, ನಾ ರೈತನ ಮಗ, ರೈತರಿಗೆ ಬಜೆಟ್ ಕೊಟ್ಟಿನ ಅಂತ ಹೇಳೋರು ವಿದೇಶನಾಗ ಯಾಕೆ ಆಸ್ತಿ ಮಾಡಿದ್ರಪ್ಪ? 3 ತಿಂಗಳಿಗೊಮ್ಮೆ ದುಬೈ ಕೂಡಿ ಹೋಗ್ತಿರ್ಲಿ, ಅದಕ್ಕೆ ಕೂಡಿ ಹೋಗ್ತಾರೆ ಅಪ್ಪ ಮಕ್ಕಳು. ಅಲ್ಲಿ ಅದಕ್ಕೆ ಹೋಗ್ತಿದ್ರು. ದುಬೈದಾಗ ಏನೇ ದುಬೈ ಒಮ್ಮೆ ನೋಡಿಬಿಟ್ರೆ ಕಳಾಸ್ರಿ, ಅದೇನು ಹಗಲೆಲ್ಲ ಅದೇ ಬಿಲ್ಡಿಂಗೇ ನೋಡೋದಲ್ಲ, ಅದೇ ರೋಡೇ ನೋಡೋದು. ಹಂಗೆ ಬಂದು ಏನಾದ್ರು ಕರ್ನಾಟಕದಾಗ ಮಾಡೋರು ಇದ್ದೀರಾ? ಇಲ್ಲ. ಅದಕ್ಕೆ ನೀವು ವಿದೇಶದಾಗ ಆಸ್ತಿ ಮಾಡಿರಿ, ನಮ್ಮ ನೈತಿಕತೆ ಇಲ್ಲ. ಅಲ್ಪಸಂಖ್ಯಾತರು ಅಂದ್ರೆ ಬರೀ ಮುಸ್ಲಿಮ್ರಲ್ಲ. ಇದನ್ನೆಲ್ಲ ಮಾತಾಡೋ ಕೂಡಲೇ ಆ ವಿಜೇಂದ್ರನ ಛಲಗಳು. ಇವನು ಜಮೀರ್ ಅಹ್ಮದ್ ಖಾನ್ ಆಫೀಸಿಗೆ ಹೋಗಿದ್ದೆ, ಚಹಾ ಕುಡಿದೆ ಆತ. ಚಹಾ ಏನು ಜಮೀರ್ ಅಹ್ಮದನ ಮನೆದಲ್ಲ, ಕರ್ನಾಟಕ ಸರ್ಕಾರದಾಗ
ಮಂತ್ರಿಗಳಿಗೆ ಒಂದು ಇದು ಇರ್ತದೆ ಪ್ರೋಟೋಕಾಲ್, ಯಾರೇ ಆಫೀಸರ್ ಬರಲಿ, MLA ಬರಲಿ, ಅವ್ರಿಗೆ ಚಹಾ ಕಾಫಿ ಕುಡಿಸ್ಲಾಕ ಅಲೌನ್ಸ್ ಇರ್ತದೆ, ಅದರಾಗ ಕುಡ್ಸ್ಯಾರ. ನಾವು ಹೋಗಿದ್ದೆ ಅದ್ರ ಸಲಾಗಿ ಜೈನರು, ಕ್ರಿಶ್ಚಿಯನ್ರು, ಬೌದ್ಧರು, ಸಿಖ್ರು ಅವ್ರಿಗೆ ಅವ್ರಿಗೆ ಸಿಗ್ಬೇಕಾದ ಸೌಲಭ್ಯ ಇತ್ತು. ಇವತ್ತು ನಮ್ಮಲ್ಲಿ ಮನೆ ಕಟ್ ಮಾಡಿದ್ರು, 1,000 ಮನೆ ಮತ್ತೆ ಕೊಡ್ತೀನಿ ನೋಡ್ರಿ. ಅವ್ನು ಮುಸ್ಲಿಮ್ ಮಂತ್ರಿ ಅದಾನಂತ ಹೇಳಿ ನಾವು ನಮ್ಮ ಸಮುದಾಯಕ್ಕೆ ಸಿಗುವಂಥ ಸೌಲಭ್ಯಗಳನ್ನು ಅನ್ಯಾಯ ಆದಾಗ ನಾವು ಕೇಳಬೇಕು, ತರೇಬೇಕು. ಆದರೆ ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಿಕೊಂಡು ಅದೇ ಫೋಟೋ ಹಾಕ್ತಾರೆ ಮೇಲೆ ಮಕ್ಕಳು. ವಿಜೇಂದ್ರನ ಚೀಲಗಳು ಹಲ್ಕ ಕೆಲಸ ಬಿಡ್ರಿ, ಅವ್ರು ಭೇಟಿಯಾಗಿ ಬರ್ತಾರೆ ರೀ. ಅವ್ರು ರಾತ್ರಿ DK ಶಿವಕುಮಾರ್ ಮನೆಗೆ ಹೋಗಿನೇ ಈಗ ಏನು ಯಾವುದು ಜನಾಕ್ರೋಶ ಏನೈತಲ್ಲ ರೀ, ರಾತ್ರಿ DK ಶಿವಕುಮಾರ್ ಕೂಡ ಹೋಗಿ ಅವ್ರ ಪ್ರಕಾರನೇ ನಕಾಶೆ ಒಳಗೆ ಟೂರ್ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡು ಬಂದಿರ್ತಾರೆ. ಇವ್ರು ಹೇಳ್ತಾರೆ ನಾವು ಭಾಳ ಸಾಚಾ ಇದ್ದೀವಿ, ನಾವು ಭಾಳ ಇದು ಇದ್ದೀವಿ. ಭ್ರಷ್ಟಾಚಾರ ಬಗ್ಗೆ ವಿಜೇಂದ್ರ ಮಾತಾಡ್ತಂತ, ಅವನೇ ಅವ್ರ ಅಪ್ಪನ ನಕಲಿ ಸೈ ಮಾಡ್ಯಾನ. ನಾ ಮಾಡಿಲ್ಲ ಅಂತ ಹೇಳಿದವ, ಚಕ್ಕದಾಗ ರೊಕ್ಕ ತಿಂದಿಲ್ಲ ಅಂತ ಹೇಳಿ ಅದು ಹೇಳೋದೇ ಇಲ್ಲ, ನೀವು ಕೇಳೋದೇ ಇಲ್ಲ. ಅವ್ನಿಗೇನು ಮಾಡ್ತೀರಿ ಪಾಪ. ಯತ್ನಾಳ ಇದು ಏನು ವಿಜೇಂದ್ರ ಜನ ಕೊಡ್ಸೋಕ್ಕೆ ಭಾರೀ ಜನ ಬೆಂಬಲ, ಡ್ಯಾನ್ 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 ಹೊಡಿತೀರಿ. ಏನು ಮಾಡೋದು ಚಾ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.